ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಬುಡ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಡಿಶ್ ಬಂದು ಎಲ್ರಿಗೂ ಇಷ್ಟ ಆಗುವಂಥ ವೆರಿ ಪ್ರೋಟೀನ್ ಇರುವಂತಹ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಬರುವಂಥ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬನ್ನಿ, ಮೊದಲಿಗೆ ನಾನಿಲ್ಲಿ 15 ಎಗ್ ತೊಗೊಂಡಿದ್ದೀನಿ. ಮನೆಗೆ ಗೆಸ್ಟ್ ಬರೋರಿದ್ರು, ಹಾಗಾಗಿ 15 ಎಗ್ಸ್ ತೊಗೊಂಡು ಅದನ್ನು ಬಾಯ್ಲ್ಗೆ ಇಟ್ಟಿದ್ದೀನಿ, ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಏನೇನು ಬೇಕು ನೋಡೋಣ. ಒಂದು 3ರಿಂದ 4 ಬಿಗ್ ಸೈಜ್ ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಒಂದು 10 ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು, 3 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ, ಕೊರಿಯಾಂಡರ್ ಪೌಡರು, 3 ಸ್ಪೂನು ಚಿಕನ್ ಮಸಾಲ ತೊಗೊಂಡಿದ್ದೀನಿ, ಮತ್ತು ಇದು ಬಂದು 2.5 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊರಿಯಾಂಡರ್ ಲೀವ್ಸು ಮತ್ತು ಪುದೀನ ತೊಗೊಂಡಿದ್ದೀನಿ 1 ಬೌಲು. ಆನಿಯನ್ಸ್ ಬಂದು 3ರಿಂದ 4 ಬಿಗ್ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊಟ್ಟೆ ಬೆಂದಿದೆ, ಅದನ್ನು ಬಿಡಿಸ್ಕೊಳ್ಳೋಣ, ಮೊಟ್ಟೆ ಸುಲ್ಕೊಳ್ಳೋಣ. ನೋಡಿ, ಶೆಲ್ಸ್ ತುಂಬ ಈಸಿಯಾಗಿ ಬಂದುಬಿಡುತ್ತೆ ಚೆನ್ನಾಗಿ ಬೆಂದಿದೆ ಅಂದರೆ. ನೋಡಿ, ತುಂಬ ಒದ್ದಾಡೋ ಅಷ್ಟಿರಲ್ಲ, ಚೆನ್ನಾಗಿ ಬೇಯಬೇಕು ಅಷ್ಟೇ. ಒಂದು 15 ಮಿನಿಟ್ಸ್ ಬೇಯಿಸ್ಕೊಳ್ಳಿ ಮೊಟ್ಟೆನ. ನೋಡಿ, ಶೆಲ್ಲೆಲ್ಲ ತೆಗ್ದಿದ್ದಾದಮೇಲೆ ಮೊಟ್ಟೆ ಸಿಪ್ಪೆ ಸುಲ್ಕೊಂಡು ಮೆಣಸಿನ್ಕಾಯಿನ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಮಕ್ಳಿಗೆ ತಿನ್ನೋಕೆ ಕಷ್ಟ ಆಗಬಾರ್ದು ಅಂತ. ಈಗ ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಆನಿಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ನಿಮ್ಗೆ ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಆಗಬೇಕಂದ್ರೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಫ್ರೈ ನೋಡಿ ಯಾವ ಥರ ಆಗಿದೆ, ಲೈಟ್ ಗೋಲ್ಡನ್ ಸ್ಟಾರ್ಟ್ ಆಗಿದೆ. ಈಗ ನಾವು ಇದಕ್ಕೆ ಪುದೀನ ಹಾಕ್ಕೊಳ್ಳೋಣ. ಪುದೀನ ಹಾಕಿ ಮಿಕ್ಸ್ ಮಾಡೋಣ. ನಿಮ್ಗೆ ಬೇರೆ ಏನೂ ಮಸಾಲ ಬೇಕಾಗಲ್ಲ. ನೀವು ಗ್ರೀನ್ ಚಿಲ್ಲಿನ ಆ್ಯಕ್ಚುಲಿ ಸ್ಲೈಸ್ ಮಾಡ್ಕೊಂಡು ಕೂಡ ಹಾಕೋಬೋದು. ನಾನು ಯಾಕೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ನನ್ನ ಮಕ್ಕಳಿಗೆ ಬಾಯಿಗೆ ಸಿಕ್ಕಿದರೆ ಅವ್ರು ಊಟ ಮಾಡಲ್ಲ ಮತ್ತು, ಹಾಗಾಗಿ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಪುದೀನ ಒಂದು 2 ನಿಮಿಷ ಬಾಡಿಸ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ಉಪ್ಪು ಹಾಕೋದ್ರ ಬೇಗ ಮಸಾಲೆಗೆ ಉಪ್ಪು ಹಾಕೋದ್ರಿಂದ ಅದು ಬೇಗ ಬಾಯ್ಲ್ ಮಾಡುತ್ತೆ. ಸೊ ಆನಿಯನ್ ಆಗಿರ್ಬೋದು, ಪ್ರತಿಯೊಂದು ವೆಜಿಟೇಬಲು ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈಗ ನಾನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಅದು 2 ನಿಮಿಷ ಆದಮೇಲೆ ನೋಡಿ, ಗ್ರೀನ್ ಚಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ. ನಾವು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ರೋಸ್ಟ್ ಆಗಕ್ಕೆ ಬಿಡೋಣ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ನಿಮಗೆ. ಹಸಿ ಸ್ಮೆಲ್ಲೆಲ್ಲ ಹೋದರೆ ತುಂಬ ಚೆನ್ನಾಗಾಗತ್ತೆ. ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಫ್ಟ್ ಆಗಬೇಕು. ಅದು ಫುಲ್ ನಿಮ್ಗೆ ಅಲ್ಲೇ ಸಾಫ್ಟ್ ಆಗಿಬಿಡ್ಬೇಕು. ಒಂಥರ ಅದು ನಿಮಗೆ ಗೊತ್ತಾಗತ್ತೆ, ಟೊಮೆಟೊ ಎಲ್ಲ ಬೆಂದಿರೋದು ನೀಟಾಗಿ ಗೊತ್ತಾಗತ್ತೆ. ಸ್ಮೆಲ್ ಬಂದು ಗಮ್ ಅಂತ ಅರೋಮ್ಯಾಟಿಕ್ ಆಗಿ ಸ್ಮೆಲ್ ಟರ್ನ್ ಆಗುತ್ತೆ. ಆವಾಗ ನಿಮಗೆ ಟೊಮೆಟೊ ಬೆಂದಿದೆ ಅನ್ನೋದೂ ಗೊತ್ತಾಗುತ್ತೆ, ನಿಮಗೆ ಟೆಕ್ಸ್ಚರಲ್ಲೂ ಗೊತ್ತಾಗ್ಬಿಡುತ್ತೆ. ನೋಡಿ, ನಾನು ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಟೊಮೆಟೊ ಕುದೀತಾ ಇದೆ, ಅದು ನೋಡಿ ಅದರಿಂದನೇ ರಸ ಎಲ್ಲ ಬಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಇಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ಟೊಮೆಟೊ ಫುಲ್ ಸಾಫ್ಟ್ ಆಗೋ ಥರ ನೀವು ಪ್ರೆಸ್ ಮಾಡಿದರೆ ಅದು ಮ್ಯಾಶ್ ಆಗಬೇಕು. ಟೊಮೆಟೊ ಅಷ್ಟು ಚೆನ್ನಾಗಿ ಆಗಬೇಕು. ನೋಡಿ, ಇದನ್ನು ನಾನು ಮಾಡ್ತಾ ಇದ್ದೀನಲ್ವಾ, ಈ ಥರ ಮಾಡಿಕೊಂಡಾಗ ನಿಮಗೆ ಟೊಮೆಟೊ ಬೆಂದಿರೋದು ಗೊತ್ತಾಗ್ಬಿಡುತ್ತೆ. ನೋಡಿ, ಅದ್ರದ್ದು ರಸ ಎಲ್ಲ ಬಿಟ್ಟು ಟೊಮೆಟೊ ನೀಟಾಗಿ ಮ್ಯಾಶ್ ಆಗೋ ಥರ ಆಗ್ತಾಯಿದೆ. ನೋಡಿ, ಕಾಣ್ತಿದೆ ಅಲ್ವಾ ನಿಮಗದು. ನೀವು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಟೊಮೆಟೊ ಬೆಂದಿದೆಯಾ ಇಲ್ವಾ ಅಂತ. ಈಗ ನಾವು ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಧನಿಯಾ ಪೌಡರು ಮತ್ತು ಚಿಕನ್ ಮಸಾಲ ಎರಡನ್ನೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡೋಣ. ಇದಕ್ಕೆ ಯಾವುದೇ ಥರದ ನೀರು ಹಾಕಬೇಡಿ. ಹಸಿ ಸ್ಮೆಲ್ ಹೋಗೋವರೆಗೂ ಯಾವುದೇ ಥರ ವಾಟರ್ ಆ್ಯಡ್ ಮಾಡಬೇಡಿ. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ನಿಮ್ಗೆ ಇದು ಹಾಗೆ ಉರಿಬೇಕು ನೀವು. ಆಗ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಾಗತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಹೀಗೆ ಉರಿಯೋದ್ರಿಂದ. ಈಗಲೇ ನೀರು ಆ್ಯಡ್ ಮಾಡಿದರೆ ಅದು ಮಸಾಲೆ ಇರುತ್ತೆ, ಮತ್ತು ನೀವು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆ ಥರ ಚೆನ್ನಾಗಿ ಕುದ್ಸೋಕೆ ಹೋದರೆ ಎಗ್ ಎಲ್ಲ ಪೀಸಾಗಿ ಒಂಥರ ಚೆನ್ನಾಗಾಗಲ್ಲ. ನೋಡಿ, ನಾನಿಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿರೋವಂಥ ಎಗ್ನ ಪೀಸಸ್ 2 ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸಿಂಗಲ್ ಎಗ್ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ ಸಿಂಗಲ್ ಎಗ್ ಹಾಕಿದ್ರೂ. ಹಾಗೆ ತಿನ್ನೋರಿಗೆ, ಮಕ್ಕಳು ತಿಂತಾರಲ್ವ, ಹಾಗಾಗಿ ಎಲ್ರಿಗೂ ಮೊಟ್ಟೆ ಸಿಗಲಿ, ಎಲ್ರಿಗೂ ಮೊಟ್ಟೆ ಚೆನ್ನಾಗಿ ಬಾಯಿಗೆ ಸಿಗಲಿ ಅಂತ ಹೇಳಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಸಾಲೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗ, ಅಂದರೆ ಅದು ಬೇಯ್ತಾ ಇದೆ ಅದರಲ್ಲೇ. ಇದು ನಿಮ್ಗೆ ಗೊತ್ತಾಗತ್ತೆ ಹೆಂಗಾಗತ್ತೆ ಅಂದರೆ, ನಿಮ್ಗೆ ಘಮದಲ್ಲೇ ಗೊತ್ತಾಗ್ಬಿಡುತ್ತೆ ಬೆಂದಿದೆ, ಮಸಾಲೆ ಹಸಿ ವಾಸನೆ ಹೋಗಿದೆಯಾ ಇಲ್ಲ ಅಂತ.
ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದೇ ಒಂದು ಗ್ಲಾಸ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ವಾಟರ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬರೆಯೋ ತನಕ ಬಿಡಿ. ಇದಕ್ಕಿನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಗರಂ ಮಸಾಲ ಅದು ಇದು ಎಂಥದ್ದು ಇಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸು. ಮಿಕ್ಸಿ ಹಾಕು ಇದು ಮಾಡು, ಎಂಥದ್ದು ಇಲ್ಲ, ಈಸಿಯಾಗಿ ಆಗಿಬಿಡುತ್ತೆ. ಒಂದು 15-20 ಮಿನಿಟ್ಸ್ ಒಳಗಡೆ ನೀವು ಮೊಟ್ಟೆ ಬೇಯೋದ್ರೊಳಗಡೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮೊಟ್ಟೆ ಬೆಂದಿದ ತಕ್ಷಣ ನಿಮ್ಗೆ ಮಸಾಲೆ ಆಗೋಕೆ ಒಂದು 10-15 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ನೋಡಿ. ಈಗ ಅದು ಅರ್ಧ ಕುದಿ ಬಂದಮೇಲೆ ನಾನೀಗ ಇನ್ನೊಂದು ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅದು ಕನ್ಸಿಸ್ಟೆನ್ಸಿ ರೆಡಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಎಗ್ಸ್ ಹಾಕ್ಕೊತಾ ಇದ್ದೀನಿ. ಮಸಾಲೆ ಕುದಿ ಬರಬೇಕು, ಚೆನ್ನಾಗಿ ಕುದಿ ಬಂದ್ರೇ ನಿಮ್ಗೆ ಅದು ಚೆನ್ನಾಗಿ ಆಗುತ್ತೆ. ಎಗ್ ಹಾಕಿ ಮಿಕ್ಸ್ ಮಾಡಿ, ಬಟ್ ತುಂಬ ಕೈ ಆಡಿಸ್ತಾ ಇರಬೇಡಿ. ತುಂಬ ಕೈ ಆಡಿಸಿದ್ರೆ ಅದು ಎಲ್ಲ ಒಡೆದು ಬಿಡುತ್ತೆ. ಆಗ ನಿಮಗೆ ಬಾಯಿಗೆ ಸಿಗಲ್ಲ ಅದು. ಒಂದು ಎಗ್ ಪೂರ್ತಿ ಹಾಕಿದರೆ ಪರವಾಗಿಲ್ಲ. ಕಟ್ ಮಾಡಿ ಹಾಕಿರೋದ್ರಿಂದ ತುಂಬ ತಿರುಗಿಸ್ತಾ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸ್ ಕುದಿಸ್ಕೊಳ್ಳೋಣ. 2-3 ಮಿನಿಟ್ಸ್ ಆದಮೇಲೆ ಅದು ಸ್ಮೆಲ್ಲು ಮನೆ ಎಲ್ಲ ಪರಿಮಳ ಹರಡಿಬಿಟ್ಟಿದೆ ನೋಡಿ ಹೇಗಾಗಿದೆ ಅಂತ. ನೋಡ್ತಾ ಇದ್ದೀರಲ್ವಾ, ಅದು ಚೆನ್ನಾಗಿ ಕುದಿಬೇಕು. ನೀರು ಆ್ಯಡ್ ಮಾಡಿದ್ದೀವಲ್ಲ ಹಾಗಾಗಿ ಚೆನ್ನಾಗಿ ಕುದ್ದಷ್ಟು ನಿಮಗೆ ಸಾಂಬಾರ್ದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಟೇಸ್ಟಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಸ್ಮೆಲ್ಲಲ್ಲೇ ಆ್ಯಕ್ಚುಲಿ ಟೇಸ್ಟ್ ಕಂಡುಹಿಡಿಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂತ. ನೋಡಿ ಮಸಾಲೆ ರುಬ್ಬು ಅದು ಇದು ಇನ್ನೊಂದು ಎಂಥದ್ದು ಇಲ್ಲ. ಸಿಂಪಲ್ಲಾಗಿ ಫಟ್ ಅಂತ ಬೇಗ ಆಗುವಂಥ ಡಿಶಸ್ ತೋರಿಸ್ಕೊಡ್ತಾ ಇದ್ದೀನಿ ನಾನು. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಆಗಿದೆ. ಈಗ ನಾನು ಕೊರಿಯಾಂಡರ್ ಲೀವ್ಸ್ ಹಾಕ್ತಾಯಿದ್ದೀನಿ. ಕೊರಿಯಾಂಡರ್ ಲೀವ್ಸ್ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಕೊಟ್ಟು ನಾನು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಆಫ್ ಮಾಡ್ತೀನಿ, ಫ್ಲೇಮ್ ಆಫ್ ಮಾಡಿಬಿಡೋಣ. ಭಾಳ ಕಾಯೋದೇನು ಬೇಕಾಗಲ್ಲ. ಕೊರಿಯಾಂಡರ್ ಲೀವ್ಸ್ ಹಾಕಿದ ಮೇಲೆ ಅದು ಬಿಸಿಗೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ, ಟೇಸ್ಟಿಯಾಗೂ ಆಗಿದೆ. ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಸರ್ವಿಂಗ್ ಬೌಲಿಗೆ ತಗೊತಾ ಇದ್ದೀನಿ. ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ರು ಅಂತ ನಾನು ಭಾಳ ಮಾಡಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ನೀವು ಇನ್ನೇನು ಆ್ಯಡ್ ಮಾಡೋದು ಬೇಡ. ಇದ್ರ ಜೊತೆ ಕಾಂಬಿನೇಷನಲ್ಲಿ ಪೂರಿನೋ ಮುದ್ದೆನೋ ಇದ್ದರೆ ತುಂಬ ಚೆನ್ನಾಗಾಗತ್ತೆ.